Good morning, students. How are you all? I hope you are safe and healthy at home. Welcome to 5th Standard EVS class. Students, Unit 5 ನ ಹಾಫ್ ಆಫ್ ದ ವರ್ಕ್ ಬುಕ್ಕನ್ನು ರಿವೈಸ್ ಮಾಡಿದ್ದೆ ಟ್ಯೂಸ್ಡೇ. ಎಲ್ಲರೂ ನೋಡಿದ್ದೀರಾ ಅಲ್ವಾ ಮಕ್ಕಳ ಆ ವಿಡಿಯೋನ? ಇನ್ ಹಾಫ್ ಆಫ್ ದ ಲೆಸನ್ ಅಂತಂದರೆ ವರ್ಕ್ಶೀಟನ್ನು ನಾನು ಈಗ ರಿವೈಸ್ ಮಾಡ್ತಾ ಇದ್ದೀನಿ. ಓಕೆ ಚಿಲ್ಡ್ರನ್? Students, see this is your WS 8. Explain how trees can help minimize flooding. ಟ್ರೀಸು ಫ್ಲಡ್ ಆಗೋದನ್ನು ಹೇಗೆ ಮಿನಿಮೈಸ್ ಮಾಡಲಿಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ ಚಿಲ್ಡ್ರನ್, ಹಿಯರ್ ದ ಆನ್ಸರ್ ಈಸ್ ದ ರೂಟ್ಸ್ ಆಫ್ ದ ಟ್ರೀಸ್ ಅಬ್ಸರ್ವ್ ಎಕ್ಸೆಸ್ ಆಫ್ ರೈನ್ ವಾಟರ್. ಟ್ರೀನ ರೂಟ್ಸ್ ಏನಿದೆಯಲ್ಲ ಅದು ಎಕ್ಸೆಸ್ ಆಫ್ ರೈನ್ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಹೆಲ್ಪ್ ಟು ಕೀಪ್ ದ ಸಾಯಿಲ್ ಟುಗೆದರ್. ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಅದರ ರೂಟ್ಸ್ ಏನಿದೆಯಲ್ಲ ಸಾಯಿಲ್ನ ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಟ್ರೀಸ್ ಆಲ್ಸೋ ಸ್ಟ್ರೆಂಥನ್ ದ ಸಾಯಿಲ್ ಆ್ಯಂಡ್ ಪ್ರಿವೆಂಟ್ ದ ಎರೋಷನ್. ಈ ಸಾಯಿಲನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಸಾಯಿಲ್ ಎರೋಷನ್ ಆಗೋದು ಪ್ರಿವೆಂಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದೇರ್ ಬೈ ಮಿನಿಮೈಸಿಂಗ್ ದ ಇಂಪ್ಯಾಕ್ಟ್ ಆಫ್ ಫ್ಲಡ್ಸ್. ಈ ರೀತಿಯಾಗಿ ಟ್ರೀಸು ಫ್ಲಡ್ ಮಿನಿಮೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ವಾಟ್ ಆರ್ ದ 4 ways in which we can minimize the damage caused by the floods? ಯಾವುದಾದ್ರೂ 4 ways. ಫ್ಲಡ್ ಬಂದಾಗ ಡ್ಯಾಮೇಜ್ ಆಗುತ್ತಲ್ಲ ಅದು ಮಿನಿಮೈಸ್ ಮಾಡೋದು ಹೇಗೆ ಅನ್ನೋದನ್ನೇ ಯಾವುದಾದ್ರೂ 4 ways ಹೇಳಬೇಕಂತೆ. ಓಕೆ, ವಿ ಕ್ಯಾನ್ ಮಿನಿಮೈಸ್ ದ ಡ್ಯಾಮೇಜ್ caused by the floods in the following ways. First one, do not build houses close to the river banks. ನದಿ ತೀರಕ್ಕೆ ಹತ್ತಿರದಲ್ಲಿ ಮನೆಗಳನ್ನು ಕಟ್ಟಬಾರ್ದು. ಓಕೆ, ಯಾಕಂದರೆ ಫ್ಲಡ್ ಬರೋ ಚಾನ್ಸಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ ತುಂಬ ಹಾನಿಯಾಗತ್ತೆ ನಮಗೆ. ಹಾಗಾಗಿ ರಿವರ್ ಬ್ಯಾಂಕ್ಸ್ಗಳಲ್ಲಿ ಹೌಸ್ಗಳನ್ನು ಬಿಲ್ಟ್ ಮಾಡಬಾರ್ದು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಇನ್ ಫ್ಲಡ್ ಪ್ರೋನ್ ಏರಿಯಾಸ್ ಬಿಲ್ಡ್ ಹೌಸಸ್ ವಿತ್ ಎ ಸ್ಟ್ರಾಂಗ್ ಫೌಂಡೇಶನ್. ಆ ಫ್ಲಡ್ ಪ್ರೋನ್ ಏರಿಯಾ ಏನಿದೆಯಲ್ಲ ಅಲ್ಲಿ ಹೌಸನ್ನು ಹೇಗೆ ಬಿಲ್ಡ್ ಮಾಡಬೇಕು ಅಂದರೆ ಆ ಫೌಂಡೇಶನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ. ಓಕೆ, ಥರ್ಡ್ ಒನ್, ಪ್ಲಾಂಟ್ ಮೋರ್ ಟ್ರೀಸ್, ಸ್ಟಾಪ್ ಡಿಫಾರೆಸ್ಟೇಷನ್. ಟ್ರೀಸ್ಗಳನ್ನು ತುಂಬ ಜಾಸ್ತಿ ಪ್ಲಾಂಟೇಶನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಡಿಫಾರೆಸ್ಟೇಷನ್ ಅಂತಂದರೆ ಮರಗಳನ್ನು ಕಡಿಯೋದನ್ನು ಕಡಿಮೆ ಮಾಡಬೇಕು. ಅಂಡರ್ಸ್ಟುಡ್? ಲಾಸ್ಟ್ ಒನ್, ಡು ನಾಟ್ ಥ್ರೋ ಗಾರ್ಬೇಜ್ ಆನ್ ದ ಸ್ಟ್ರೀಟ್ ಆ್ಯಂಡ್ ಇನ್ ಡ್ರೈನ್ಸ್. ಗಾರ್ಬೇಜ್ ಅಂತಂದರೆ ಕಸಗಳನ್ನು ರೋಡಲ್ಲಿ ಮತ್ತು ಡ್ರೈನ್ಸ್ಗಳಲ್ಲಿ ಹಾಕಬಾರ್ದು. ಡಸ್ಟ್ಬಿನ್ನಲ್ಲೇ ಅದನ್ನು ಥ್ರೋ ಮಾಡಬೇಕು. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್, ಸಿ ದಿಸ್. ವಾಟ್ ಈಸ್ ಅನ್ ಅರ್ಥಕ್ವೇಕ್? ವಾಟ್ ಆರ್ ಇಟ್ಸ್ ಎಫೆಕ್ಟ್ಸ್? ಅರ್ಥಕ್ವೇಕ್ ಅಂತಂದರೆ ಏನು, ಅದರಿಂದ ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಆನ್ಸರ್ ನೋಡೋಣ ಮಕ್ಕಳ. ಆ್ಯನ್ ಇಂಟರಪ್ಷನ್ ಇನ್ ದ ಮೂಮೆಂಟ್ ಆಫ್ ದ ಟೆಕ್ಟಾನಿಕ್ ಪ್ಲೇಟ್ಸ್ ಕಾಸಸ್ ದ ಅರ್ತ್ ಕ್ರಸ್ಟ್ ಟು ಶೇಕ್. ಈ ಟೆಕ್ಟಾನಿಕ್ ಪ್ಲೇಟ್ಸ್ ಎಲ್ಲಿರುತ್ತೆ? ಅರ್ತಿನ ಕ್ರಸ್ಟಲ್ಲಿರುತ್ತೆ. ಅದು ಮೂಮೆಂಟ್ ಆದಾಗ ಏನಾಗತ್ತೆ? ಅರ್ತ್ ಕ್ರಸ್ಟು ಶೇಕ್ ಆಗತ್ತೆ. ಓಕೆ, ಆ್ಯಂಡ್ ಕಾಸ್ ಅನ್ ಅರ್ಥಕ್ವೇಕ್. ಅರ್ತ್ ಕ್ರಸ್ಟ್ ಶೇಕ್ ಆದಾಗ ಏನಾಗುತ್ತೆ? ಅರ್ಥಕ್ವೇಕು ಕಾಸ್ ಆಗುತ್ತೆ ಅಲ್ವಾ ಮಕ್ಕಳ? ಫಾಲೋಯಿಂಗ್ ಆರ್ ದ ಎಫೆಕ್ಟ್ಸ್ ಆಫ್ ದ ಅರ್ಥಕ್ವೇಕ್. ಅರ್ಥಕ್ವೇಕಿಂದ ಏನೇನು ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಡ್ಯಾಮೇಜ್ ಟು ದ ಸ್ಟ್ರಕ್ಚರ್ ಸಚ್ ಆಸ್ ಡ್ಯಾಮ್ಸ್, ಬ್ರಿಡ್ಜ್ ಆ್ಯಂಡ್ ಬಿಲ್ಡಿಂಗ್ಸ್. ಸ್ಟ್ರಕ್ಚರ್ಸ್ ಯಾವುದ್ಯಾವುದಿದೆ ಅಂತಂದರೆ ಡ್ಯಾಮ್ ಆಗಿರ್ಬೋದು, ಬ್ರಿಡ್ಜಸ್ ಆಗಿರ್ಬೋದು, ಬಿಲ್ಡಿಂಗ್ಗಳು, ಹೌಸ್ ಬಿಲ್ಡಿಂಗ್ಗಳಾಗಿರ್ಬೋದು, ಅದೆಲ್ಲ ಏನಾಗುತ್ತೆ? ಡ್ಯಾಮೇಜ್ ಆಗುತ್ತೆ. ಸೆಕೆಂಡ್ ಒನ್, earthquakes cause strong ground motion which is an lead to floods and landslides.
ಸೊ ಅರ್ಥಕ್ವೇಕ್ ಸ್ಟ್ರಾಂಗ್ ಆದಾಗ ಗ್ರೌಂಡ್ ಮೋಷನ್ ಹೇಗಿರುತ್ತೆ, ಸ್ಟ್ರಾಂಗ್ ಗ್ರೌಂಡ್ ಮೋಷನ್ ಇದ್ದಾಗ ಏನಾಗುತ್ತೆ, ವಿಚ್ ಲೀಡ್ಸ್ ಟು ದ ಫ್ಲಡ್ಸ್ ಆ್ಯಂಡ್ ಲ್ಯಾಂಡ್ಸೈಡ್. ಸೊ ಅದು ಅರ್ಥಕ್ವೇಕಿನ ಪ್ರಭಾವ ಜಾಸ್ತಿ ಇದ್ದಾಗ ಏನಾಗುತ್ತೆ, ಫ್ಲಡ್ಸ್ ಉಂಟಾಗ್ಬೋದು. ಸೊ ಸುನಾಮಿ ಎಲ್ಲ ಆಯ್ತಲ್ವಾ, ಅದಕ್ಕೆ ಏನು ರೀಸನ್ನು, ಇದೇ ರೀಸನ್ನು. ಅರ್ಥಕ್ವೇಕ್ ಸ್ಟ್ರಾಂಗ್ ಗ್ರೌಂಡಲ್ಲಿ ಸ್ಟ್ರಾಂಗ್ ಆದಾಗ ಏನಾಯಿತು, ಫ್ಲಡ್ಸ್ ಬರ್ಬೋದು ಅಥವಾ ಲ್ಯಾಂಡ್ ಸ್ಲೈಡ್ ಅಂತಂದರೆ ಭೂಮಿ ಬಿರಿ ಬಿಡ್ಬೋದು. ಓಕೆ ಚಿಲ್ಡ್ರನ್, ಇಫ್ ದ ಎಪಿಸೆಂಟರ್ ಇನ್ ದ ಓಷನ್ ಫ್ಲೋರ್ ಇಟ್ ಕ್ಯಾನ್ ಲೀಡ್ ಟು ಹ್ಯೂಜ್ ವೇವ್ಸ್ ಕಾಲ್ಡ್ ಸುನಾಮಿ. ಸೊ ಓಷನ್ನಿನ ಸೆಂಟರಲ್ಲಿ, ಓಷನ್ ಫ್ಲೋರಿನ ಸೆಂಟರಲ್ಲಿ, ಎಪಿಸೆಂಟರಲ್ಲಿ ಏನಾಗುತ್ತೆ, ಹ್ಯೂಜ್ ವೇವ್ಸ್, ದೊಡ್ಡ ದೊಡ್ಡ ಅಲೆಗಳು, ಅದು ಎಷ್ಟೋ ಅಡಿಗಳಿರುತ್ತೆ, ಆ ರೀತಿಯಾಗಿ ಫಾರ್ಮ್ ಆದಾಗ ಅದಕ್ಕೆ ಏನಂತ ಹೇಳ್ತೀವಿ, ಸುನಾಮಿ ಅಂತ ಹೇಳ್ತೀವಿ. ಓಕೆ, ಆಲ್ರೆಡಿ ಸುನಾಮಿ ಒಂದ್ಸಲ ಬಂದಿದೆ ಅಲ್ವಾ ಮಕ್ಕಳ, 2000ಅಲ್ಲಿ. ಅದ್ರ ಎಫೆಕ್ಟ್ಸ್ ಏನೇನಾಗಿದೆ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ. ದಿಸ್ ಸುನಾಮಿ ಹಿಟ್ ಕೋಸ್ಟಲ್ ಏರಿಯಾಸ್ ಆ್ಯಂಡ್ ಕಾಸ್ ಸೆವರ್ಜ್ ಡ್ಯಾಮೇಜ್. ಸೊ ಕೋಸ್ಟಲ್ ಏರಿಯಾಗಳಲ್ಲಿ ತುಂಬ ಡ್ಯಾಮೇಜನ್ನು ಮಾಡುತ್ತೆ ಇದು. ಓಕೆ, ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಆರ್ ಟೆಕ್ಟಾನಿಕ್ ಪ್ಲೇಟ್ಸ್? ಸೊ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಬಂತಲ್ವಾ ಅರ್ಥಕ್ವೇಕಲ್ಲಿ. ಹಾಗಾದರೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂದರೆ ಏನು, ಅದು ಎಲ್ಲಿರುತ್ತೆ? ದ ಅರ್ತ್ ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ದ ಪ್ಲೇಟ್ಸ್. ಸೊ ಅರ್ತ್ ಮೇಲ್ಗಡೆ ಸರ್ಫೇಸ್ ಕ್ರಸ್ಟ್ ಏನಿದೆಯಲ್ಲ ಅದು ಪ್ಲೇಟ್ಸಿಂದ ಮಾಡಲ್ಪಟ್ಟಿದೆ. ಓಕೆ, ವಿಚ್ ಮೂವ್ ವೆರಿ ಸ್ಲೋಲಿ. ಆ ಟೆಕ್ಟಾನಿಕ್ ಪ್ಲೇಟ್ಸ್ ಏನಾಗುತ್ತೆ, ಸ್ಲೋ ಆಗಿ ಮೂವ್ಮೆಂಟ್ ಆಗುತ್ತಲ್ಲ, ಅದನ್ನೇನಂತ ಹೇಳ್ತೀವಿ, ದೀಸ್ ಆರ್ ಕಾಲ್ಡ್ ಅ ಟೆಕ್ಟಾನಿಕ್ ಪ್ಲೇಟ್ಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಕೇಸ್ ಸ್ಟಡಿ ಆನ್ ದ ಅರ್ಥಕ್ವೇಕ್. ಸೊ ಅರ್ಥಕ್ವೇಕ್ ಬಗ್ಗೆ ಒಂದು ಕೇಸ್ ಸ್ಟಡಿ ಮಾಡಿದ್ದಾರೆ, ಅದರ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ ಮಕ್ಕಳ. ವೈ ಈಸ್ ಜಪಾನ್ ವೆಲ್ ಪ್ರಿಪೇರ್ಡ್ ಫಾರ್ ದ ಅರ್ಥಕ್ವೇಕ್? ಸೊ ಅರ್ಥಕ್ವೇಕ್ ಆದರೂ ಕೂಡ ಜಪಾನು ಅರ್ಥಕ್ವೇಕ್ ಆದಾಗ ವೆಲ್ ಪ್ರಿಪೇರ್ಡ್ ಆಗಿರುತ್ತೆ. ಅಂತಂದರೆ ಅರ್ಥಕ್ವೇಕಿಂದ ಏನೇನು ಎಫೆಕ್ಟ್ಸ್ ಆಗುತ್ತೋ ಅದನ್ನೆಲ್ಲ ಎದುರಿಸಲಿಕ್ಕೆ ಪ್ರಿಪೇರ್ ಆಗಿರುತ್ತೆ. ಹೇಗೆ ಅಂತ ನೋಡೋಣ ಮಕ್ಕಳ. Japan is one of the most well-prepared countries in the world for the natural disaster like earthquake and tsunami. ಸೊ ಇಡೀ ವರ್ಲ್ಡಲ್ಲೇ ಜಪಾನ್ ಏನಾಗಿದೆ, ವೆಲ್ ಪ್ರಿಪೇರ್ ಆಗಿರುತ್ತೆ. ಯಾವುದಕ್ಕೆ? ನ್ಯಾಚುರಲ್ ಡಿಸಾಸ್ಟರ್ ಏನಾಗುತ್ತಲ್ಲ, ಅರ್ಥಕ್ವೇಕ್ ಮತ್ತು ಸುನಾಮಿ ಏನಾಗಿರುತ್ತಲ್ಲ ಅದಕ್ಕೆ ವೆಲ್ ಪ್ರಿಪೇರ್ ಆಗಿರುತ್ತೆ. ಹೇಗಾಗಿರುತ್ತೆ ಅಂತ ನೋಡೋಣ. ದಿಸ್ ಇಸ್ ಬಿಕಾಸ್ ಇಟ್ ಈಸ್ ಹೈಲಿ ಪ್ರೋನ್ ಟು ಅರ್ಥಕ್ವೇಕ್. ಸೊ ಇಲ್ಲೇನಾಗತ್ತೆ, ಯಾಕೆ ಅಂತಂದರೆ ತುಂಬ ಸಲ ಅರ್ಥಕ್ವೇಕ್ ಆಗ್ತಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಆನ್ಸರ್ ಕಲಿತಾನೆ ಇದ್ದೀರಾ ಅಂದರೆ, ತುಂಬ ಸಲ ಓದ್ತಾ ಇದ್ದೀರಾ ಅಂತಂದರೆ ಅದೇನಾಗುತ್ತೆ, ತಕ್ಷಣ ಬಂದ್ಬಿಡತ್ತೆ ನಿಮಗೆ ಅಲ್ವಾ. ಅದೇ ರೀತಿಯಾಗಿ ಇವರು ಕೂಡ ತುಂಬ ಅರ್ಥಕ್ವೇಕನ್ನು ಫೇಸ್ ಮಾಡಿ ಸೊ ಅರ್ಥಕ್ವೇಕ್ ಬರೋಕ್ಕೂ ಮುಂಚೆ ಹೇಗೆ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿಬಿಟ್ಟು ಕಲ್ತ್ಕೊಂಡಿದ್ದಾರೆ. ಓಕೆ, ಸ್ಕೂಲ್ ಚಿಲ್ಡ್ರನ್ ಇನ್ ಜಪಾನ್ ಹ್ಯಾವ್ ರೆಗ್ಯುಲರ್ ಡ್ರಿಲ್ಸ್. ಸೊ ಜಪಾನ್ನಲ್ಲಿರುವಂತಹ ಸ್ಕೂಲ್ ಚಿಲ್ಡ್ರನಿಗೆ ರೆಗ್ಯುಲರ್ ಆಗಿ ಡ್ರಿಲ್ ಮಾಡಿಸ್ತಾರಂತೆ. ಆ್ಯಂಡ್ ಸ್ಕೂಲ್ ಆಲ್ಸೋ ಹ್ಯಾವ್ ಸ್ಪೆಷಲ್ ಸ್ಲೈಡ್ಸ್ ದಟ್ ಚಿಲ್ಡ್ರನ್ ಯೂಸ್ ಇನ್ ಆ್ಯನ್ ಎಮರ್ಜೆನ್ಸಿ ಟು ಗೆಟ್ ಔಟ್ ಆಫ್ ದ ಬಿಲ್ಡಿಂಗ್ ಕ್ವಿಕ್ಲಿ. ಸೊ ಅಲ್ಲಿ ಒಂದು ಸ್ಪೆಷಲ್ ಸ್ಲೈಡ್ ಇರುತ್ತಂತೆ. ಸೊ ಏನಾದರೂ ಅರ್ಥಕ್ವೇಕ್ ಆದಾಗ ಹೇಗೆ ಬಿಲ್ಡಿಂಗಿಂದ ಕ್ವಿಕ್ಲಿ ಆಗಿ ಹೊರಗಡೆ ಬರ್ಬೋದು ಅಂತ ಹೇಳಿಬಿಟ್ಟು. ಇಮಿಡಿಯೇಟ್ಲಿ ಆಫ್ಟರ್ ಆ್ಯನ್ ಅರ್ಥಕ್ವೇಕ್ ಆಲ್ ರೇಡಿಯೋ ಆ್ಯಂಡ್ TV ಚಾನಲ್ಸ್ ಸ್ವಿಚ್ ಟು ದ ಬ್ರಾಡ್ಕಾಸ್ಟಿಂಗ್. ಸೊ ಅರ್ಥಕ್ವೇಕ್ ಆಗ್ತಾ ಇರೋ ಹಾಗೆ ಇಮಿಡಿಯೇಟಾಗಿ ರೇಡಿಯೋ ಮತ್ತು TV ಚಾನಲ್ಸ್ಗಳೇನು ಮಾಡುತ್ತೆ, ಇನ್ಫಾರ್ಮೇಷನ್ನ ಬ್ರಾಡ್ಕಾಸ್ಟ್ ಮಾಡುತ್ತೆ. ಯಾವುದ್ರ ಬಗ್ಗೆ? ರಿಗಾರ್ಡಿಂಗ್ ದ ಡಿಸಾಸ್ಟರ್. ಓಕೆ ಚಿಲ್ಡ್ರನ್, ಬಿಲ್ಡಿಂಗ್ ಇನ್ ಜಪಾನ್ ಆರ್ ಸ್ಪೆಷಲಿ ಬಿಲ್ಟ್ ಟು ದ ಅರ್ಥಕ್ವೇಕ್ ಪ್ರೂಫ್. ಸೊ ಜಪಾನಲ್ಲಿ ಕನ್ಸ್ಟ್ರಕ್ಟ್ ಮಾಡುವಂತಹ ಬಿಲ್ಡಿಂಗ್ಸು ಏನಾಗಿರುತ್ತೆ, ಅರ್ಥಕ್ವೇಕ್ ಪ್ರೂಫಲ್ಲಿ ಅದನ್ನು ಬಿಲ್ಡ್ ಮಾಡಿರ್ತಾರೆ. ಓಕೆ, ದ ಹ್ಯಾವ್ ಎ ಸ್ಟ್ರಾಂಗ್ ಫೌಂಡೇಶನ್ ಆ್ಯಂಡ್ ಕ್ಯಾನ್ ಅಬ್ಸರ್ವ್ ದ ಶಾಕ್ಸ್. ಸೊ ಫೌಂಡೇಶನ್ನು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗಾಗಿ ಆ ಶಾಕ್ಸಿಂದ ಅದು ಅಬ್ಸರ್ವ್ ಮಾಡ್ಕೊಳ್ಳೋ ಹಾಗೆ ಅದನ್ನು ಸ್ಪೆಷಲ್ ಆಗಿ ಬಿಲ್ಡ್ ಮಾಡಿರ್ತಾರೆ.
ಇನ್ಫಾರ್ಮೇಷನ್ ಗೊತ್ತಾಯ್ತಲ್ವ ಮಕ್ಕಳ? ಈಗ ಈ ಇನ್ಫಾರ್ಮೇಷನ್ನ ಇಟ್ಕೊಂಡು ಕೆಲವೊಂದು ಕ್ವಶನ್ಗೆ ಆನ್ಸರ್ ಬರೀಬೇಕಾಗತ್ತೆ. ಓಕೆ, ವೈ ಆರ್ ಸಿಟಿಜನ್ಸ್ ಆಫ್ ಜಪಾನ್ ಸೋ ವೆಲ್ ಪ್ರಿಪೇರ್ಡ್ ಫಾರ್ ದ ಅರ್ಥಕ್ವೇಕ್? ಯಾಕೆ ಜಪಾನಿನ ಜನರು ಅರ್ಥಕ್ವೇಕ್ ಬಂದಾಗ ವೆಲ್ ಪ್ರಿಪೇರ್ ಆಗಿರ್ತಾರೆ ಅಂತಂದರೆ, citizens in Japan are well prepared for earthquake because their country is highly prone to the earthquakes. ಸೊ ಅವ್ರು ಯಾಕೆ ವೆಲ್ ಪ್ರಿಪೇರ್ ಆಗಿರ್ತಾರೆ ಅಂತಂದರೆ, ಅವ್ರ ಕಂಟ್ರಿ ಅರ್ಥಕ್ವೇಕ್ ಹೈಲಿ ಪ್ರೋನಲ್ಲಿರುತ್ತೆ ಅಂತಂದರೆ ಪದೇ ಪದೇ ಆಗ್ತಾನೆ ಇರುತ್ತೆ. ಓಕೆ ಚಿಲ್ಡ್ರನ್, ಬಿ ಕ್ವಶನ್, list 2 ways in which school children are prepared for earthquake in Japan. ಸೊ ಜಪಾನಲ್ಲಿ ಇರುವಂತಹ ಸ್ಕೂಲ್ ಚಿಲ್ಡ್ರನ್ನು ಅರ್ಥಕ್ವೇಕ್ಸಿಗೆ ಹೇಗೆ ಪ್ರಿಪೇರ್ಡ್ ಆಗಿರ್ತಾರೆ? ದ 2 ways in which school children are prepared for earthquakes in a Japan. First one is regular drills in school. ಸೊ ಸ್ಕೂಲ್ಗಳಲ್ಲಿ ರೆಗ್ಯುಲರ್ ಆಗಿ ಡ್ರಿಲ್ ಮಾಡಿಸ್ತಾ ಇರ್ತಾರೆ ಹೇಗೆ ಹೊರಗಡೆ ಬರೋದು ಅಂತ. And special slides that can help them leave the building quickly in case of the emergency. ಸೊ ಅಲ್ಲಿ ಕೆಲವೊಂದು ಸ್ಪೆಷಲ್ ಸ್ಲೈಡ್ಗಳಿಂದ ಬಿಲ್ಡಿಂಗಿಂದ ಹೇಗೆ ಹೊರಗಡೆ ಹೋಗೋದು ಎಮರ್ಜೆನ್ಸಿ ಇದ್ದಾಗ ಅಂತ ಹೇಳಿಬಿಟ್ಟು ಕಲ್ತ್ಕೊಂಡಿರ್ತಾರೆ. ಆ್ಯಂಡ್ ಈ ಸ್ಪೆಷಲ್ ಸ್ಲೈಡ್ ಅವರಿಗೆ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಹೌ ಡು ಬಿಲ್ಡಿಂಗ್ಸ್ ಇನ್ ಜಪಾನ್ ವಿಸ್ಟ್ಯಾಂಡ್ ಅರ್ಥಕ್ವೇಕ್? ಸೊ ಜಪಾನಲ್ಲಿರುವಂತಹ ಬಿಲ್ಡಿಂಗು ಅರ್ಥಕ್ವೇಕ್ ಆದರೂ ಕೂಡ ಹೇಗೆ ಸ್ಟ್ಯಾಂಡ್ ಆಗೇ ಇರುತ್ತೆ ಅಂತಂದರೆ, ಬಿಲ್ಡಿಂಗ್ಸ್ ಇನ್ ಜಪಾನ್ ಆರ್ ಸ್ಪೆಷಲಿ ಬಿಲ್ಟ್ ಟು ಬಿ ಅರ್ಥಕ್ವೇಕ್ ಪ್ರೂಫ್. ಸೊ ಅರ್ಥಕ್ವೇಕ್ ಪ್ರೂಫ್ ಆಗಿ ಆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆ್ಯಂಡ್ ದೇ ಹ್ಯಾವ್ ಎ ಸ್ಟ್ರಾಂಗ್ ಫೌಂಡೇಶನ್ ಆ್ಯಂಡ್ ಕ್ಯಾನ್ ಅಬ್ಸರ್ವ್ ದ ಶಾಕ್ಸ್. ಸೊ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಹಾಕಿರ್ತಾರೆ ಆ್ಯಂಡ್ ಶಾಕ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಆ ಬಿಲ್ಡಿಂಗಿಗೆ ಇರುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ವಾಟ್ ವಿ ಶುಡ್ ಡೂ ಇನ್ ಕೇಸ್ ಆಫ್ ಆನ್ ಅರ್ಥಕ್ವೇಕ್. ಸೊ ಅರ್ಥಕ್ವೇಕ್ ಆದಾಗ ನಾವೇನು ಮಾಡಬೇಕು ಫಸ್ಟ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತೀರಾ. ಇನ್ ಕೇಸ್ ಆಫ್ ಆನ್ ಅರ್ಥಕ್ವೇಕ್ ವಿ ಶುಡ್ ಡೂ ದ ಫಾಲೋಯಿಂಗ್: ಡ್ರಾಪ್, ಟೇಕ್ ಕವರ್ ಆ್ಯಂಡ್ ಹೋಲ್ಡ್ ಆನ್, ಮೂವ್ ಆಸ್ ಲಿಟಲ್ ಆಸ್ ಪಾಸಿಬಲ್. ಸೊ ಯಾವುದಾದ್ರೂ ಫರ್ನಿಚರ್ನ ಕೆಳಗಡೆ ನಾವು ಡ್ರಾಪ್ಔಟ್ ಆಗಬೇಕು ಆ್ಯಂಡ್ ಕವರ್ ಮಾಡ್ಕೊಬೇಕು ಆ್ಯಂಡ್ ದೆನ್ ಅದನ್ನು ಹೋಲ್ಡ್ ಮಾಡಿಕೊಂಡು ಲಿಟ್ಲ್ ಬಿಟ್ಟು ಮೂವ್ ಆಗೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಸ್ಟೇ ಇಂಡೋರ್ಸ್ ಅಂಟಿಲ್ ದ ಶೇಕಿಂಗ್ ಸ್ಟಾಪ್ಸ್. ಸೊ ಅರ್ಥಕ್ವೇಕ್ ಆದಾಗ ಟೆಕ್ಟಾನಿಕ್ ಪ್ಲೇಟ್ಸ್ ಶೇಕ್ ಆಗುತ್ತಲ್ವಾ, ಶೇಕ್ ಆಗಿದಾಗ ಆಲ್ಮೋಸ್ಟ್ ಮನೆಯಿಂದ ಒಳಗಡೆ ಇರೋದಕ್ಕೆ ನಾವು ಟ್ರೈ ಇರಬೇಕು. ಓಕೆ, ಸ್ಟೇ ಅವೇ ಫ್ರಮ್ ದ ಫರ್ನಿಚರ್ ದಟ್ ಕ್ಯಾನ್ ಫಾಲ್ ಆನ್ ಯು. ಸೊ ಮನೆಯಲ್ಲಿರುವಂಥ ಫರ್ನಿಚರ್ಗಳಿಂದ ದೂರ ಇರಬೇಕು. ಅಂದರೆ ಭೂಮಿ ಶೇಕ್ ಆಗೋದ್ರಿಂದ ನಮ್ಮ ಮೇಲೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಇಫ್ ಯು ಆರ್ ಔಟ್ಸೈಡ್ ದೆನ್ ಸ್ಟೇ ಅವೇ ಫ್ರಮ್ ದ ಬಿಲ್ಡಿಂಗ್ ವಾಲ್ಸ್ ಆ್ಯಂಡ್ ಪವರ್ ಪೋಲ್ಸ್. ಇನ್ ಕೇಸ್ ಏನಾದರೂ ನೀವು ಹೊರಗಡೆ ಇದ್ರಿ ಅಂತಂದರೆ, ಸೊ ಬಿಲ್ಡಿಂಗ್ಸ್ ವಾಲ್ಸು ಮತ್ತು ಪವರ್ ಪೋಲ್ಸಿಂದ ದೂರ ಇರಬೇಕು ಆದಷ್ಟು, ಯಾಕಂದರೆ ನಿಮ್ಮ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಅವಾಯ್ಡ್ ಸ್ವಿಚಿಂಗ್ ಆನ್ ಲೈಟ್ಸ್ ಬಿಕಾಸ್ ದೆರ್ ಇಸ್ ಅ ಚಾನ್ಸ್ ಆಫ್ ದೆಮ್ ಕ್ಯಾಚಿಂಗ್ ಫೈರ್. ಸೊ ಏನು ಮಾಡಬೇಕು, ಆಲ್ಮೋಸ್ಟ್ ಸ್ವಿಚ್ಗಳನ್ನೆಲ್ಲ ಆನ್ ಮಾಡಬೇಕು, ಯಾಕಂದರೆ ಸೊ ಫೈರನ್ನು ಕ್ಯಾಚ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ see this, fill in the blanks. A tsunami is caused by an dash in the dash. ಸುನಾಮಿ ಹೇಗೆ ಫಾರ್ಮ್ ಆಗುತ್ತೆ? ಕಾಸ್ ಆಗುತ್ತೆ ಅರ್ಥಕ್ವೇಕಿಂದ. ಎಲ್ಲಿ ಅರ್ಥಕ್ವೇಕ್ ಆದಾಗ? ಓಷನಲ್ಲಿ ಅರ್ಥಕ್ವೇಕ್ ಆದಾಗ ಸುನಾಮಿ ಫಾರ್ಮ್ ಆಗುತ್ತೆ. ಸೊ ಓಷನಲ್ಲಿ ಎಲ್ಲಿ ಅರ್ಥಕ್ವೇಕ್ ಆಗುತ್ತೆ ಅಂದರೆ ಇನ್ ದ ಎಪಿಸೆಂಟರ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಡ್ಯೂರಿಂಗ್ ದ ಸುನಾಮಿ ವೇವ್ಸ್ ಕ್ಯಾನ್ ರೀಚ್ ಅಪ್ ಟು ಡ್ಯಾಶ್ ಇನ್ ಹೈಟ್. ಸೊ ಸುನಾಮಿ ಆದಾಗ ವೇವ್ಸು ಎಷ್ಟು ಹೈಟಲ್ಲಿ ಬರುತ್ತೆ? ಅದು ಅಪ್ ಟು 100 feet. Understood students? Next one, explain why a tsunami is more devastating than the earthquake.
ಸೊ ಅರ್ಥಕ್ವೇಕ್ಗೆ ಕಂಪೇರ್ ಮಾಡಿದ್ರೆ ಯಾಕೆ ಸುನಾಮಿ ತುಂಬ ಹಾರ್ಮ್ಫುಲ್ ಆಗಿರುತ್ತೆ? The tsunami is more devastating than the earthquake because it causes huge waves which can reach coastal region. ಯಾಕೆ ಅಂತಂದರೆ ಅರ್ಥಕ್ವೇಕ್ ಆದಾಗ ಅಲ್ಲೇ ಲಿಟ್ಲ್ ಬಿಟ್ ಸುತ್ತಮುತ್ತ ಏರಿಯಾದಲ್ಲೆಲ್ಲ ಆಗುತ್ತೆ. ಬಟ್ ಇದು ಸುನಾಮಿ ಬಂದಾಗ ಏನಾಗುತ್ತೆ, ತುಂಬ ಹ್ಯೂಜ್ ವೇವ್ಸ್ ಬರುತ್ತೆ ಆ್ಯಂಡ್ ಅದು ಕೋಸ್ಟಲ್ ರೀಜನ್ನಿಗೆ ರೀಚ್ ಆಗುತ್ತೆ. ದೇ waves at the very speed towards land and can cause a lot of damage to the structure and properties which can lead to loss of life. ಸೊ ಆ ವೇವ್ಸ್ ಬಂದಾಗ ಏನಾಗುತ್ತೆ, ತುಂಬ ಸ್ಪೀಡಾಗಿ ಬರುತ್ತೆ ಆ್ಯಂಡ್ ತುಂಬ ಬೇಗ ಕೋಸ್ಟಲ್ ಏರಿಯಾಗಳನ್ನು ರೀಚ್ ಆಗುತ್ತೆ. ಆದ್ದರಿಂದ ಏನಾಗುತ್ತೆ, ತುಂಬ ಡ್ಯಾಮೇಜಸ್ ಮಾಡುತ್ತೆ, ಯಾವುದನ್ನ ಸ್ಟ್ರಕ್ಚರ್ಸ್ನ, ಪ್ರಾಪರ್ಟೀಸ್ನ ಆ್ಯಂಡ್ ಕೆಲವೊಂದು ಲೈಫ್ ಕೂಡ ಅದು ನಾಶ ಮಾಡುತ್ತೆ. ಹಾಗಾಗಿ ಅರ್ಥಕ್ವೇಕ್ಗೆ ಕಂಪೇರ್ ಮಾಡಿದ್ರೆ ಸುನಾಮಿ ತುಂಬ ಗಂಭೀರತೆಯನ್ನು ಹೊಂದಿರುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್, fill in the blanks. During the volcanic eruption, dash from the inside the earth comes out and flow as lava. So volcanic eruption ಆದಾಗ it is also one of the natural disaster, isn't it children? ಸೊ ವಾಲ್ಕ್ಯಾನಿಕ್ ಎರಪ್ಷನ್ ಆದಾಗ ಅರ್ಥಿನ ಇನ್ಸೈಡ್ ಇರೋ ಅಂತಂದರೆ ಈ ಮ್ಯಾಗ್ಮಾ ಅಂತಂದರೆ ಸೆಕೆಂಡ್ ಲೇಯರಲ್ಲಿ, ಅರ್ಥಿನ ಸೆಕೆಂಡ್ ಲೇಯರಲ್ಲಿ ಮೋಲ್ಟನ್ ಫಾರ್ಮ್ ಅಂತಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಓಕೆ ಚಿಲ್ಡ್ರನ್, ಸೊ ಈ ವಾಲ್ಕ್ಯಾನಿಕ್ ಎರಪ್ಷನ್ ಆದಾಗ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಅದನ್ನು ಏನಂತ ಹೇಳ್ತೀವಿ, ಲಾವಾ ಅಂತ ಹೇಳ್ತೀವಿ. ಓಕೆ, ಎ ವಾಲ್ಕ್ಯಾನಿಕ್ ಎರಪ್ಷನ್ ಈಸ್ ಡೇಂಜರಸ್ ಬಿಕಾಸ್ ಇಟ್ ಕ್ಯಾನ್ ಕಾಸ್ ಅ ಫೈರ್ಸ್. ಸೊ ಇದು ವಾಲ್ಕ್ಯಾನಿಕ್ ಎರಪ್ಷನ್ನು ತುಂಬ ಡೇಂಜರಸ್ಸು, ಯಾಕಂದರೆ ಅದು ಹೊರಗಡೆ ಬಂದಾಗ ಏನಾಗುತ್ತೆ, ಫೈರ್ಸ್, ಬೆಂಕಿ ಆಗುತ್ತೆ. ಓಕೆ ಚಿಲ್ಡ್ರನ್, ಎಕ್ಸ್ಪ್ಲೈನ್ ವಾಟ್ ಹ್ಯಾಪನ್ ಆಫ್ಟರ್ ಅ ವಾಲ್ಕ್ಯಾನಿಕ್ ಎರಪ್ಷನ್. ವಾಲ್ಕ್ಯಾನಿಕ್ ಎರಪ್ಷನ್ ಆದಮೇಲೆ ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, volcanic eruption lead to the production of large amount of smoke and ash. ಸೊ volcanic eruption ಆದಮೇಲೆ ಏನಾಗುತ್ತೆ ಅಂತಂದರೆ ಲಾರ್ಜ್ ಅಮೌಂಟ್ ಆಫ್ ಸ್ಮೋಕ್ ಅಂತಂದರೆ ಹೊಗೆ ಮತ್ತು ಆ್ಯಶ್ ಅಂದರೆ ಬೂದಿನ ಅದು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಡೇಂಜರಸ್ ಆಸ್ ದೆ ಪೊಲ್ಯೂಟ್ ದ ಏರ್ ಆ್ಯಂಡ್ ಮೇಕ್ ಇಟ್ ಹಾರ್ಡ್ ಫಾರ್ ಪೀಪಲ್ ಟು ಬ್ರೀತ್. ಸೊ ಆ ಸ್ಮೋಕ್ ಏನಾಗುತ್ತೆ ಅಂತಂದರೆ ತುಂಬ ಡೇಂಜರಸ್ ಆಗಿರುತ್ತೆ, ಅದು ಏರನ್ನು ಕೂಡ ಪೊಲ್ಯೂಟ್ ಮಾಡೋದ್ರಿಂದ ನಮಗೆ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ವಾಲ್ಕ್ಯಾನಿಕ್ ಎರಪ್ಷನ್ ಕ್ಯಾನ್ ಕಾಸ್ ಅ ಲಾರ್ಜ್ ಫೈರ್ಸ್. ಸೊ ವಾಲ್ಕ್ಯಾನಿಕ್ ಎರಪ್ಷನ್ ಏನು ಮಾಡುತ್ತೆ, ಹೊಗೆ ಆಡೋದ್ರ ಜೊತೆಗೆ ಲಾರ್ಜ್ ಫೈರ್ಸನ್ನು ಕೂಡ ಕಾಸ್ ಮಾಡುತ್ತೆ. ದ ಲಾವಾ ಕ್ಯಾನ್ ಬರ್ನ್ ಆ್ಯಂಡ್ ಬರಿ ದ ಪೀಪಲ್. ಸೊ ಲಾವಾ ಏನು ಮಾಡುತ್ತೆ, ಸೊ ಬರ್ನ್ ಆ್ಯಂಡ್ ಬರೀಸ್ ದ ಪೀಪಲ್ ಅಂತಂದರೆ ಮನುಷ್ಯರು, ಗಿಡ ಮರಗಳನ್ನೆಲ್ಲ ಅದು ಸುಟ್ಟು ಹಾಕತ್ತೆ. ಓಕೆ, ಹವೆವರ್ ದ ಆ್ಯಶ್ ಕಂಟೈನ್ಸ್ ಮಿನರಲ್ ದಟ್ ಆರ್ ಗುಡ್ ಫಾರ್ ದ ಸಾಯಿಲ್ ಆ್ಯಂಡ್ ಹೆಲ್ಪ್ ಪ್ಲಾಂಟ್ಸ್ ಗ್ರೋ. ಸೊ ಏನು ಮಾಡುತ್ತೆ, ಆ್ಯಶ್ ಏನು ಮಾಡುತ್ತೆ, ಅದರಲ್ಲಿ ತುಂಬ ಮಿನರಲ್ಸ್ ಇರೋದ್ರಿಂದ ಸಾಯಿಲಿಗೆ ತುಂಬ ಒಳ್ಳೆಯದು ಆ್ಯಂಡ್ ಪ್ಲ್ಯಾಂಟ್ಸ್ ಗ್ರೋ ಆಗೋದಕ್ಕೆ ಆ ಸಾಯಿಲು ತುಂಬ ಹೆಲ್ಪ್ ಮಾಡುತ್ತೆ, ಯಾಕಂದರೆ ಅದರಲ್ಲಿ ತುಂಬ ಮಿನರಲ್ಸ್ ಇರುತ್ತೆ. ಓಕೆ, ವಾಲ್ಕ್ಯಾನಿಕ್ ಎರಪ್ಷನ್ ಆಲ್ಸೋ ರಿಲೀಸ್ ರಾಕ್ಸ್ ದಟ್ ಕಂಟೈನ್ ಮಿನರಲ್ಸ್ ಇಂಪಾರ್ಟೆಂಟ್ ಟು ಮ್ಯಾನ್. ಸೊ ವಾಲ್ಕ್ಯಾನಿಕ್ ಎರಪ್ಷನ್ ಏನು ಮಾಡುತ್ತೆ, ಸೊ ರಾಕ್ಸನ್ನು ಕೂಡ ರಿಲೀಸ್ ಮಾಡುತ್ತೆ, ಇದರಿಂದ ಅದರಲ್ಲಿ ತುಂಬ ಮಿನರಲ್ಸ್ ಇರೋದ್ರಿಂದ ಮ್ಯಾನ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್ ಈಸ್ ಫೈರ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಇದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಒಂದು ರಿಯಲ್ ಆಗಿ ನಡೆದಿರುವಂಥ ಇನ್ಸಿಡೆಂಟು. ಅದನ್ನು ಓದಾದ್ಮೇಲೆ ನೀವೇನು ಮಾಡಬೇಕು, ಕೆಲವೊಂದು ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು. ಓಕೆ ಚಿಲ್ಡ್ರನ್, ಆನ್ 28 December 2017, two rooftop
restaurants at Kamala Mills in Mumbai caught a fire. ಸೊ ಮುಂಬೈಲಿರುವಂತಹ ಕಮಲಾ ಮಿಲ್ಸಿಗೆ ಫೈರ್ ಆಗಿತ್ತು. ಯಾವಾಗ? ಡಿಸೆಂಬರ್ 28 2017 ಯಾವುದು? ಟೂ ರೂಫ್ ಟಾಪಲ್ಲಿರುವಂತಹ ಟೂ ರೂಫ್ಸಿಗೆ. ಓಕೆ, ದ ಫೈರ್ ವಾಸ್ ಕಾಸ್ಡ್ ಆಕ್ಸಿಡೆಂಟ್ಲಿ. ಸೊ ಅದು ಫೈರ್ ಹೇಗೆ ಕಾಸ್ ಆಯಿತು ಅಂದರೆ ಆಕ್ಸಿಡೆಂಟಾಗಿ, ಡ್ಯೂ ಟು ಸಮ್ಒನ್ ಸ್ಮೋಕಿಂಗ್. ಯಾರೋ ಒಬ್ಬರು ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ? ಸೊ ಆಕ್ಸಿಡೆಂಟಾಗಿ ಫೈರು ಕಾಸ್ ಆಗತ್ತೆ. ಓಕೆ, ದ ಸ್ಟಾಫ್ ಡಿಡ್ ನಾಟ್ ಹ್ಯಾವ್ ಫೈರ್ ಸೇಫ್ಟಿ. ಸೊ ಅಲ್ಲಿರುವಂತಹ ಸ್ಟಾಫಿಗೆ ಯಾವುದೇ ರೀತಿಯಾದಂತಹ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟು ಇರಲಿಲ್ಲ. ಸೊ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ ಯಾವುದ್ಯಾವುದು? ಲೈಕ್ extinguishers in working condition. The restaurants also did not have any emergency exit and people were trapped as there was no way to get out of the building. So 14 people lost their lives in the accident. So our restaurant ಅಲ್ಲಿ ಯಾವುದೇ ರೀತಿಯಾದಂತಹ ಎಕ್ವಿಪ್ಮೆಂಟ್, ಸೊ ಸೇಫ್ಟಿ ಎಕ್ವಿಪ್ಮೆಂಟು ಇರಲಿಲ್ಲ, ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ. ಆ್ಯಂಡ್ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಸ್ಟ್ ಕೂಡ ಇರಲಿಲ್ಲ. ಹಾಗಾಗಿ ಏನಾದರೂ 14 ಪೀಪಲ್ಸು ಅಲ್ಲಿ ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಆಫ್ಟರ್ ರೀಡಿಂಗ್ ದ ಕೇಸ್ ಸ್ಟಡಿ. ಸೊ ಇದು ಕೇಸ್ ಸ್ಟಡಿ ರೀಡ್ ಮಾಡಾದಮೇಲೆ ಇಲ್ಲಿ ಕೊಟ್ಟಿರುವಂಥ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಓಕೆ, ಫಸ್ಟ್ ಒನ್, ವಾಟ್ ವಾಸ್ ದ ಕಾಸ್ ಆಫ್ ದ ಫೈರ್? ಸೊ ಆ ಫೈರಿಂದ ಏನು ಎಫೆಕ್ಟ್ ಆಯಿತು? ದ ಫೈರ್ ವಾಸ್ ಕಾಸ್ ಡ್ಯೂ ಟು ಸಮ್ಒನ್ ಸ್ಮೋಕಿಂಗ್. ಸೊ ಅದು ಹೇಗಾಯಿತು ಫೈರು ಅಂತಂದರೆ, ಯಾರೋ ಒಬ್ಬರು ಸ್ಮೋಕ್ ಮಾಡಿರೋದ್ರಿಂದ ಫೈರು ಕಾಸ್ ಆಯಿತು. ಓಕೆ ಚಿಲ್ಡ್ರನ್, ಸೆಕೆಂಡ್ ಒನ್, ವೈ ವರ್ ಪೀಪಲ್ ಅನೇಬಲ್ ಟು ಎಸ್ಕೇಪ್? ಯಾಕೆ ಪೀಪಲ್ಸ್ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಆಗಲಿಲ್ಲ? People were unable to escape the building as it did not have any emergency exit for the people to get out. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಸ್ಕೇಪ್ ಆಗಲಿಕ್ಕೆ, ಒಂದು ಎಮರ್ಜೆನ್ಸಿ ಪ್ಲೇಸಿಂದ ಎಸ್ಕೇಪ್ ಆಗಲಿಕ್ಕೆ ಪ್ಲೇಸ್ ಇರಲಿಲ್ಲ. ಆ್ಯಂಡ್ ಯಾವುದೇ ಎಕ್ವಿಪ್ಮೆಂಟ್ಸು ಕೂಡ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಪೀಪಲ್ ಎಸ್ಕೇಪ್ ಆಗಲಿಕ್ಕೆ ಆಗಲಿಲ್ಲ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್, ವೈ ಕುಡ್ ನಾಟ್ ದ ಫೈರ್ ಬಿ ಸ್ಟಾಪ್ಡ್ ಇನ್ ಟೈಮ್? ಯಾಕೆ ಇನ್ ಟೈಮಿಗೆ ಫೈರನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ? ದ ಫೈರ್ ಕುಡ್ ನಾಟ್ ಬಿ ಸ್ಟಾಪ್ಡ್ ಇನ್ ಟೈಮ್ ಬಿಕಾಸ್ ದ ಸ್ಟಾಫ್ ಡಿಡ್ ನಾಟ್ ಹ್ಯಾವ್ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಲೈಕ್ ಎಕ್ಸ್ಟಿಂಗ್ವಿಷರ್ ಇನ್ ವರ್ಕಿಂಗ್ ಕಂಡೀಷನ್. ಯಾಕಂತಂದರೆ ಆ ಸ್ಟಾಪಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟು ಅಂತಂದರೆ ಬೆಂಕಿ ಬಿದ್ದಾಗ ಆರಿಸುವಂತಹ ಎಕ್ಸ್ಟಿಂಗ್ವಿಷರ್ಸು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ. ಹಾಗಾಗಿ ಏನಾಯಿತು, ತುಂಬ ಬೇಗ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲಿಲ್ಲ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ see this. Give short answer to the following question. Write 3 reasons for the fires. ಸೊ ಯಾವುದಾದ್ರೂ 3 ರೀಸನ್, ಫೈರ್ಸ್ ಉಂಟಾಗಲಿಕ್ಕೆ 3 ರೀಸನ್ ಹೇಳಿ ಅಂತ ಹೇಳಿದ್ದಾರೆ. ದ 3 reasons for the fires are, ಫಸ್ಟ್ ಒನ್, ಹ್ಯೂಮನ್ ಎರರ್, ಮನುಷ್ಯರು ಮಾಡುವಂತಹ ತಪ್ಪಿಂದ. ಹ್ಯೂಮನ್ ನೆಗ್ಲಿಜೆನ್ಸಿ ಅರೌಂಡ್ ದ inflammable materials in the industries, vehicles and homes can cause fires. So human negligence ಇಂದ ಅಂದರೆ ಇನ್ಫ್ಲಾಮೇಬಲ್ ಮೆಟೀರಿಯಲ್ಸ್ ಇಂದ ಇಂಡಸ್ಟ್ರೀಸ್. ಸೊ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ, ಕೆಲವೊಂದು ಮೆಟೀರಿಯಲ್ಸನ್ನು ಬೆಂಕಿಯಿಂದ ದೂರ ಇಡಬೇಕು, ಆ ರೀತಿಯಾಗಿ. ಆ್ಯಂಡ್ ವೆಹಿಕಲ್ಸ್ಗಳಲ್ಲೂ ಅಷ್ಟೇ, ತುಂಬ ಹೀಟ್ ಆದಾಗ ಏನು ಬೆಂಕಿ ಹತ್ಕೊಂಡು ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಹೋಮಲ್ಲಿ ಎಲ್ಲಿ ಅಂತ ಕೇಳ್ಬೋದು. ಸೊ ನಾವೆಲ್ಲ ಗ್ಯಾಸ್ ಯೂಸ್ ಮಾಡ್ತೀವಿ ಅಲ್ವಾ ಮಕ್ಕಳ, ಅದು ಕರೆಕ್ಟಾಗಿ ಗ್ಯಾಸ್ಗಳನ್ನು ಆಫ್ ಮಾಡಬೇಕು. ಓಕೆ, ಸೆಕೆಂಡ್ ಒನ್, ಆಕ್ಸಿಡೆಂಟ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಫೇಲ್ಯೂರ್.
ಸೊ ಮೆಷಿನರಿ ವೆಹಿಕಲ್ಸ್ ಆರ್ ಎಕ್ವಿಪ್ಮೆಂಟ್ ಕ್ಯಾನ್ ಹೀಟ್ ಮಾಲ್ಫಂಕ್ಷನ್ ಲೀಡಿಂಗ್ ಟು ದ ಫೈರ್. ಸೊ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಏನಾಗುತ್ತೆ ಕೆಲವೊಂದು ಮಾಲ್ ಫಂಕ್ಷನ್ಗಳಿಂದ ಹೀಟ್ ಆಗಿರುತ್ತೆ. ಓಕೆ, ಸೊ ಇಟ್ ಲೀಡ್ಸ್ ಟು ಅ ಫೈರ್. ಥರ್ಡ್ ಒನ್, ಫೈರ್ ವರ್ಕರ್ಸ್. ಸೊ ಫೈರ್ ವರ್ಕ್ಸಲ್ಲಿ ಏನಾಗುತ್ತೆ, ಇಫ್ ಕೇರ್ ಇಸ್ ನಾಟ್ ಟೇಕನ್ ವೈಲ್ ಬರ್ನಿಂಗ್ ಫೈರ್ ಕ್ರ್ಯಾಕರ್ಸ್ ಇಟ್ ಕ್ಯಾನ್ ರಿಸಲ್ಟ್ ಇನ್ ಅ ಫೈರ್. ಸೊ ಫೈರ್ ಕ್ರ್ಯಾಕರ್ ಮಾಡಬೇಕಾದ್ರೆ ನಾವು ಕೇರಾಗಿ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಸೊ ಬೆಂಕಿ ಹತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್, ಲೀಸ್ಟ್ 3 ಮೆಷರ್ಸ್ ಟು ಪ್ರಿವೆಂಟ್ ದ ಫೈರ್. ಸೊ ಯಾವುದಾದ್ರೂ 3 ವೇಸ್ಗಳನ್ನು ಫೈರನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಬೇಕಂತೆ. ಓಕೆ, ಆನ್ಸರ್, ದ ಮೆಷರ್ಸ್ ಟು ಪ್ರಿವೆಂಟ್ ದ ಫೈರ್ ಆರ್ ಆಸ್ ಫಾಲೋಸ್. ವಿ ಮಸ್ಟ್ ಮೇಂಟೈನ್ ಗ್ಯಾಸ್ ಪೈಪ್ಸ್ ಆ್ಯಂಡ್ ಫ್ಯೂಯಲ್ hoses in good condition and check for a leaks. ಸೊ ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ LPG ಗ್ಯಾಸ್ ಏನಿದೆಯಲ್ಲ, ಆ ಗ್ಯಾಸ್ ಪೈಪ್ಸು ಮತ್ತು ಫ್ಯೂಯಲ್ ಹೌಸಸ್ ಏನಿದೆಯಾ ಅದು ಗುಡ್ ಕಂಡೀಷನಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಚೆಕ್ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ವಿ ಶುಡ್ ಅವಾಯ್ಡ್ ಎನಿ ಓವರ್ಲೋಡಿಂಗ್ ಆರ್ ಓವರ್ ಹೀಟಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗಳನ್ನು ಓವರ್ಲೋಡಿಂಗ್ ಆ್ಯಂಡ್ ಓವರ್ ಹೀಟಿಂಗ್, ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ನ ಚಾರ್ಜ್ ಹಾಕಿರ್ತೀರ ಅಲ್ವಾ, ಮೊಬೈಲ್ನ ಚಾರ್ಜ್ ಹಾಕಿದಾಗ ಸೊ ನಾವೆಲ್ಲ ಏನು ಮಾಡ್ತೀವಿ, ಒಂದು ತಪ್ಪು ಅಂತಂದರೆ ಟೋಟಲ್ 100% ಆಗೋವರೆಗೂ ಚಾರ್ಜ್ ಇಡ್ತೀವಿ. ಸೊ ಇದು ತಪ್ಪು ಮಕ್ಕಳ. ಸೊ ಬಿಲೋ 20% ಬರೋದ್ರೊಳಗಡೆ ಚಾರ್ಜ್ ಹಾಕಬೇಕು ಆ್ಯಂಡ್ 90% ಬಂದ ತಕ್ಷಣ ಅದನ್ನು ಆಫ್ ಮಾಡಬೇಕು. 100% ಬರೋವರೆಗೂ ಚಾರ್ಜ್ ಮಾಡಬಾರ್ದು, ಯಾಕಂದರೆ ಅಲ್ಲಿ ಓವರ್ ಹೀಟ್ ಆಗಿಬಿಟ್ಟು ಅದು ಚಾರ್ಜರ್ ಅಥವಾ ಮೊಬೈಲು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಫುಲ್ 100% ಬರೋವರೆಗೂ ಮೊಬೈಲ್ಸ್ನ ಚಾರ್ಜ್ ಮಾಡಬಾರ್ದು. ಅಪ್ ಟು 90 to 95% ಬಂದ ತಕ್ಷಣ ಆಫ್ ಮಾಡಬೇಕು ಆ್ಯಂಡ್ ಬಿಲೋ 20% ಬರೋದ್ರೊಳಗೆ ಅದನ್ನು ಚಾರ್ಜ್ ಮಾಡಬೇಕು. ಓಕೆ ಚಿಲ್ಡ್ರನ್. ಥರ್ಡ್ ಒನ್, ವಿ ಶುಡ್ ಬಿ ಕೇರ್ಫುಲ್ ವೈಲ್ ಬಸ್ಟಿಂಗ್ ದ ಫೈರ್ ಕ್ರ್ಯಾಕರ್ಸ್. ಸೊ ಫೈರ್ ಕ್ರ್ಯಾಕರ್ಸ್ ಬಸ್ಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ಸೆಕೆಂಡ್ ಒನ್, ವೈ ಶುಡ್ ವಿ ಕ್ರಾಲ್ ವೈಲ್ ಎಸ್ಕೇಪಿಂಗ್ ದ ಬಿಲ್ಡಿಂಗ್ ಆನ್ ದ ಫೈರ್. ಸೊ ಬಿಲ್ಡಿಂಗಿಂದ ಫೈರ್ ಎಸ್ಕೇಪ್ ಆಗಬೇಕಾದ್ರೆ ಯಾವ ರೀತಿಯಾಗಿ ಆಗಬೇಕು ಅಂತ ಕೇಳ್ತಾರೆ. ವೈಲ್ ಎಸ್ಕೇಪಿಂಗ್ ಅ ಬಿಲ್ಡಿಂಗ್ ಆನ್ ಅ ಫೈರ್ ವಿ ಶುಡ್ ಕ್ರಾಲ್ ಔಟ್ ಬಿಕಾಸ್ ಸ್ಮೋಕ್ ರೈಸಸ್ ಅಪ್. ಸೊ ಕ್ರಾಲ್ ಅಂತಂದರೆ ಯಾವುದಾದ್ರೂ ಒಂದು ಮುಖಕ್ಕೆ ಒಂದು ಅಡ್ಡ ಇಟ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಪಾಸ್ ಆಗಬೇಕು. ಯಾಕಂದರೆ ಸ್ಮೋಕ್ ಜಾಸ್ತಿ ಆಗೋ ಚಾನ್ಸಸ್ಸಿಂದ ಅಲ್ಲಿರುವಂಥ ಥಿಂಗ್ಸ್ಗಳಾಗಿರ್ಬೋದು ಅಥವಾ ರೂಟ್ ಆಗಿರ್ಬೋದು ಏನೂ ಕಾಣಿಸೋದಿಲ್ಲ. ಹಾಗಾಗಿ ಆ್ಯಂಡ್ ದ ಲೋಯರ್ ವಿ ಆರ್, ಸೊ ಆಲ್ಮೋಸ್ಟ್ ನಾವೇನು ಮಾಡಬೇಕು, ಕೆಳಗಡೆ ಕುತ್ಕೊಂಡು ಬಿಡಬೇಕು. ಓಕೆ, ದ ಲೆಸ್ಸರ್ ಸ್ಮೋಕ್ ವಿ ವಿಲ್ ಇನ್ಹೇಲ್ ಅಂತಂದರೆ ಸ್ಮೋಕು ತುಂಬ ಕಮ್ಮಿ ಇದೆ ಅಂತಂದರೆ ನಾವು ಆ ಗಾಳಿನ ಒಳಗಡೆ ತೊಗೊಬೋದು ಉಸಿರಾಡೋದಕ್ಕೆ. ಓಕೆ, ಇಫ್ ಯು ವಾಕ್ ಔಟ್ ದ ಚಾನ್ಸಸ್ ಆಫ್ ಇನ್ಹೇಲಿಂಗ್ ಸ್ಮೋಕ್ ಆರ್ ಹೈಯರ್. ಸೊ ಅಲ್ಲಿಂದ ನಾವು ಹೊರಗಡೆ ನಡೆದ್ರೆ ಸೊ ಇನ್ಹೇಲ್ ಮಾಡೋಕ್ಕೆ ಅಂತಂದರೆ ಉಸಿರಾಟ ನಡೆಸಲಿಕ್ಕೆ ಏನಾಗುತ್ತೆ, ಕಷ್ಟ ಆಗತ್ತೆ. ಓಕೆ ಚಿಲ್ಡ್ರನ್. ನೆಕ್ಸ್ಟ್ ಒನ್, yes, students say this. Next topic is first aid. What is first aid? First aid is immediate medical attention given to a sick or injured person before taking them into a doctor or a hospital. So first aid ಅಂದರೆ ಏನು, ಸೊ ಯಾರು ಹುಷಾರಿಲ್ಲದೆ ಇದ್ದಾಗ ಅಥವಾ ಏನಾದರೂ ಇಂಜುರೀಸ್ ಆದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಕೆಲವೊಂದು ಮೆಡಿಕಲ್ ಅಟೆನ್ಷನ್ನ ತೊಗೊತೀವಿ. ಅದಕ್ಕೆ ಏನಂತ ಹೇಳ್ತೀವಿ ನಾವು, ಫಸ್ಟ್ ಏಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ವೂಂಡ್ ಆಗಿದೆ ಅಥವಾ ಆಕ್ಸಿಡೆಂಟ್ ಆಗಿ ಏನೋ ಒಂಚೂರು ಬ್ಲಡ್ ಬರ್ತಾ ಇದೆ ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕು, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆನೇ ನಾವೇನು ಮಾಡಬೇಕು, ಸೊ ಆ ಬ್ಲಡ್ಡನ್ನು ಸ್ಟಾಪ್ ಮಾಡಬೇಕು. ಓಕೆ ಚಿಲ್ಡ್ರನ್. ಸೆಕೆಂಡ್ ಒನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ವಾಟ್ ಈಸ್ ಫಸ್ಟ್ ಏಡ್ ಗಿವನ್ ಫಾರ್? ಸೊ ಫಸ್ಟ್ ಏಡ್ ಏನು ಕೊಡುತ್ತೆ ನಮಗೆ ಅಂತಂದರೆ,
The first aid can be given for common injuries like cuts and wounds, sprain for fracture, nosebleeds and insect or animal ಬೈಟ್ಸ್ ಅಂತಂದರೆ ಫಸ್ಟ್ ಏಡ್ ಯಾವ್ದ್ಯಾವುದು ಅಂತ ಇಲ್ಲಿ ಹೇಳಿದ್ದಾರೆ, ಯಾವ್ದ್ಯಾವುದಕ್ಕೆ ನೀಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಬಿ ಕ್ವಶನ್, ವಾಟ್ ಫಸ್ಟ್ ಏಡ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ದ ಕಟ್ಸ್ ಆ್ಯಂಡ್ ವೂಂಡ್ಸ್? ಸೊ ಏನಾದರೂ ಕಟ್ಸ್ ಆದಾಗ ಅಥವಾ ವೂಂಡ್ಸ್ ಆದಾಗ ಫಸ್ಟ್ ಏಡ್ ಯಾವುದು? ಎಸ್ ಸ್ಟೂಡೆಂಟ್ಸ್, ಸಿ ದಿಸ್. Stop the bleeding by applying the pressure or closing the wound. ಫಸ್ಟು ಆ ವೂಂಡಲ್ಲಿ ಬರುವಂತಹ ರಕ್ತನ ನಾವು ಸ್ಟಾಪ್ ಮಾಡಬೇಕು. ಯಾವುದ್ರ ಮೂಲಕ? ಪ್ರೆಷರ್ನ ಅಪ್ಲೈ ಮಾಡೋದ್ರ ಮೂಲಕ ಅಥವಾ ಆ ವೂಂಡನ್ನು ಕ್ಲೋಸ್ ಮಾಡೋದ್ರ ಮೂಲಕ. ಕ್ಲೀನ್ ದ ವೂಂಡ್ ವಿತ್ ಎ ಸೋಪ್ ಆ್ಯಂಡ್ ವಾರ್ಮ್ ವಾಟರ್. ಸೊ ಸೋಪ್ ಆ್ಯಂಡ್ ಆ ವಾರ್ಮ್ ವಾಟರಿಂದ ಆ ವೂಂಡನ್ನು ಕ್ಲೀನ್ ಮಾಡಬೇಕು. ಅಪ್ಲೈ ಆನ್ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಆರ್ ಕವರ್ ವಿತ್ ಅ ಬ್ಯಾಂಡೇಜ್. ಆ್ಯಂಟಿಸೆಪ್ಟಿಕ್ ಕ್ರೀಮ್ ಹಾಕ್ಬಿಟ್ಟು ಬ್ಯಾಂಡೇಜಿಂದ ಕವರ್ ಮಾಡಬೇಕು. ಫೋರ್ತ್ ಒನ್, ಸಿ ಅ ಡಾಕ್ಟರ್ ಇಫ್ ದ ಕಟ್ ಈಸ್ ಡೀಪ್. ಸೊ ಆ ಕಟ್ ಏನಾದರೂ ಡೀಪಾಗಿ ಆಗಿದ್ರೆ ಡಾಕ್ಟರ್ ಹತ್ರ ತೋರಿಸ್ಬೇಕು. ಇಫ್ ಎನಿ ಆಬ್ಜೆಕ್ಟ್ ಈಸ್ ಸ್ಟಕ್ ಇನ್ ದ ವೂಂಡ್ ಆರ್ ಇಫ್ ದ ವೂಂಡ್ ಸ್ವೆಲ್ಸ್ ಅಪ್. ಸೊ ಯಾವುದಾದ್ರೂ ಆಬ್ಜೆಕ್ಟು ಆ ವೂಂಡ್ ಒಳಗೆ, ಗಾಯದೊಳಗೆ ಸೇರ್ಕೊಂಡಿದ್ರೆ ಏನಾಗುತ್ತೆ? ಸ್ವೆಲ್ ಅಪ್ ಅಂತಂದರೆ ಊದ್ಕೊಳ್ಳುತ್ತೆ ಮಕ್ಕಳು. ಅಂಡರ್ಸ್ಟೂಡ್? ನೆಕ್ಸ್ಟ್, what first aid should be provided for the sprains and fractures? So sprains and fractures ಆದಾಗ ಯಾವ ಫಸ್ಟ್ ಏಡನ್ನು ಯೂಸ್ ಮಾಡ್ತೀವಿ ಅಂದರೆ, ಡು ನಾಟ್ ಮೂವ್ ದ ಬಾಡಿ ಪಾರ್ಟ್, ಮೇಕ್ ಶೂರ್ ಇಟ್ ಈಸ್ ಇನ್ ಸಚ್ ಪೊಸಿಷನ್ ದಟ್ ಡಸ್ ನಾಟ್ ಮೂವ್. ಸೊ ಫಸ್ಟ್ ಏನು ಮಾಡಬೇಕು? ಬಾಡಿ ಪಾರ್ಟ್ನ ಮೂಮೆಂಟ್ ಮಾಡಬಾರ್ದು, ಯಾಕಂದರೆ ಅದು ಮೂಮೆಂಟ್ ಆಗೋ ಪೊಸಿಷನಲ್ಲಿ ಇದೆಯೋ ಇಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ಚೆಕ್ ಮಾಡ್ಕೊಬೇಕು. ಪುಟ್ ಐಸ್ ಯೂಸಿಂಗ್ ದ ಕ್ಲೋತ್ ಫಾರ್ 20 minutes ಎವ್ರಿ ಅವರ್ ಟು ರೆಡ್ಯೂಸ್ ದ ಸ್ವೆಲ್ಲಿಂಗ್. ಸೊ ಐಸ್ ಕ್ಯೂಬ್ಸ್ಗಳನ್ನು ಇಟ್ಕೊಬೇಕು ಎಲ್ಲಿ ಸ್ವೆಲ್ ಆಗಿರುತ್ತೋ ಅಲ್ಲಿ, ಯಾಕಂದರೆ ಸ್ವೆಲ್ ಆಗೋದನ್ನ ಅದು ಕಡಿಮೆ ಮಾಡುತ್ತೆ. ಅವಾಯ್ಡ್ ಫರ್ದರ್ ಡ್ಯಾಮೇಜ್ ಟಿಲ್ ಅ ಡಾಕ್ಟರ್ ಸೀಸ್ ಇಟ್. ಸೊ ತುಂಬ ಡ್ಯಾಮೇಜ್ ಆಗೋದನ್ನು ಆದಷ್ಟು ತಡಿಬೇಕು ಡಾಕ್ಟರ್ ನೋಡೋವರೆಗೂ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಾರ್ ಎ ಸ್ನೇಕ್ ಬೈಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಟೈ ದ ಕ್ಲಾತ್ ಟೈಟ್ಲಿ ಅಬೋವ್ ಆರ್ ಬಿಲೋ? ಎಸ್, ಅಬೋವ್ ದ wound. Okay, for an animal bite the wound must be first washed with water and soap. ಸೊ ಯಾವುದಾದ್ರೂ ಅನಿಮಲ್ ಬೈಟ್ ಮಾಡಿದಾಗ ಅಂತಾರೆ, ಹಾವು ಏನಾದರೂ ಕಚ್ಚಿದಾಗ ಫಸ್ಟ್ ಏನು ಮಾಡಬೇಕು? ವಾಶ್ ಮಾಡಿಬಿಟ್ಟು ಸೋಪಿಂದ ಅದನ್ನು ವಾಶ್ ಮಾಡಬೇಕು. ಓಕೆ ಚಿಲ್ಡ್ರನ್, ಫಸ್ಟ್ ಏಡ್ ಫಾರ್ ಎ ನೋಸ್ ಬ್ಲೀಡ್ ಇನ್ಕ್ಲೂಡ್ಸ್ ಡ್ಯಾಶ್ ದ ನೋಸ್ ವಿತ್ ಎ ಕ್ಲಾತ್ ಡಿಪ್ಡ್ ಇನ್ ದ ಐಸ್ ವಾಟರ್. ಸೊ ಪಿಂಚಿಂಗ್ ದ ಏನು ಮಾಡಬೇಕು? ನೋಸ್ ಬ್ಲೀಡ್ಸ್ ಆಗಬೇಕಾದ್ರೆ ಒಂದು ತಣ್ಣೀರಲ್ಲಿ ಬಟ್ಟೆನ ಹಿಂಡ್ಬಿಟ್ಟು ಐಸ್ ವಾಟರಲ್ಲಿ ಏನು ಮಾಡಬೇಕು? ನೋಸಿಗೆ ಒಂಚೂರು ಡಿಪ್ ಮಾಡಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್, ಯು ಹ್ಯಾವ್ ಗೋನ್ ಆನ್ ಪಿಕ್ನಿಕ್ ಆ್ಯಂಡ್ ಯು ಸಿ ದಟ್ one your friend has fallen and got cut on their knees which is now bleeding. What first aid measure will you take the help of your friend? ಸೊ ನೀವು ಪಿಕ್ನಿಕ್ ಹೋಗಿದ್ದೀರಾ, ಒಬ್ಬ ಫ್ರೆಂಡ್ ಬಿದ್ದುಬಿಟ್ಟು ಮಂಡಿಗೆ ಏಟ್ ಮಾಡ್ಕೊಂಡಿದ್ದಾನೆ, ಹಾಗಾಗಿ ಏನಾಗಿದೆ ಅದು ಜೊತೆಗೆ ಬ್ಲೀಡಿಂಗ್ ಕೂಡ ಆಗ್ತಿದೆ. ಹಾಗಾದರೆ ಫಸ್ಟ್ ಏಡ್ ಏನು ಮಾಡ್ತೀರಾ? ಸ್ಟಾಪ್ ದ ಬ್ಲೀಡಿಂಗ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಬ್ಲೀಡಿಂಗ್ ದ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಕ್ಲೀನ್ ದ ವೂಂಡ್ ವಿತ್ ಸೋಪ್ ಆ್ಯಂಡ್ ವಾರ್ಮ್ ವಾಟರ್. ಸೊ ಬಿಸಿ ನೀರು ಮತ್ತು ಸೋಪಿಂದ ಆ ವೂಂಡನ್ನು ಕ್ಲೀನ್ ಮಾಡಬೇಕು. ಅಪ್ಲೈ ದ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಆರ್ ಕವರ್ ದ ಬ್ಯಾಂಡೇಜ್. ಸೊ ಆ್ಯಂಟಿಸೆಪ್ಟಿಕ್ ಕ್ರೀಮನ್ನು ಹಚ್ಚಿಬಿಟ್ಟು ಏನು ಮಾಡಬೇಕು? ಬ್ಯಾಂಡೇಜ್ ಮಾಡಬೇಕು. ಟೇಕ್ ದೆಮ್ ಟು ಅ ಡಾಕ್ಟರ್. ಸೊ ನೆಕ್ಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಸ್ಟೂಡೆಂಟ್ಸ್, ವರ್ಕ್ಶೀಟ್ ನಂಬರ್ 8ಇಂದ ವರ್ಕ್ಶೀಟ್ ನಂಬರ್ 14ವರೆಗೂ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಯ್ತಲ್ವಾ ಮಕ್ಕಳ? ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ರಿವಿಷನ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.